ಈ ವರ್ಷ ನೀವು ಯಾರ್ಯಾರು ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದೀರಾ, ನಿಮ್ಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಡೆಫಿನೆಟ್ಲಿ ಹೇಳ್ತೀನಿ, ಈ ಒಂದು ಅಪ್ಡೇಟ್ ಕೇಳಾದ್ಮೇಲೆ ನೀವು ಎಷ್ಟೊಂದು ಜನ ಖುಷಿ ಪಡ್ತೀರಾ. ಆ ರೀತಿ ಇದೆ ಒಂದು ಅಪ್ಡೇಟ್. ಇವಾಗ ನೀಟ್ ವಿದ್ಯಾರ್ಥಿಗಳಿಗೆ ಲೇಟೆಸ್ಟ್ ಆಗಿ ಏನೊಂದು ಅಪ್ಡೇಟ್ಸ್ ಬಂದಿದೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವರ್ಷ ನೀಟ್ ಕೌನ್ಸಿಲಿಂಗ್ ನೀವು ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿಯ ಒಂದು ನೀಟ್ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರಾ ಅಂದ್ರೆ ಟೆಸ್ಟ್ ಸೀರೀಸ್ ಇತ್ತು ಅಂದ್ರೆ ನಿಮ್ಮ ಪ್ರಿಪರೇಷನ್ ಇನ್ನೂ ಈಸಿ ಆಗುತ್ತೆ. ಅದಕ್ಕೋಸ್ಕರ ನೀಟ್ ಇನ್ಸ್ಪೈರ್ ಅಕಾಡೆಮಿ ಕಡೆಯಿಂದ ನಿಮಗೆ 7 ಟೆಸ್ಟ್ ಸೀರೀಸ್ ನ ಒಂದು ಪ್ರಿಪೇರ್ ನ ಮಾಡಿದ್ದಾರೆ. ಮತ್ತೆ ಈ ವರ್ಷ 2026 ಎಕ್ಸಾಮ್ ಅಲ್ಲಿ ಈ ಒಂದು ಟೆಸ್ಟ್ ಸೀರೀಸ್ ಇಂದಾನೆ 75% ಆಫ್ ದ ಕ್ವಶನ್ಸ್ ಗಳು ಬಂದಿತ್ತು. ಇದನ್ನ ಒಂದು ಎಕ್ಸ್ಪರ್ಟ್ಸ್ ಗಳು ಒಂದು ಪ್ರಿಪೇರ್ ಮಾಡಿರ್ತಾರೆ. ನಿಮ್ಗೆ ಡೈರೆಕ್ಟ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. 7 ಟೆಸ್ಟ್ ಸೀರೀಸ್ಗೆ 3500 ಆಗುತ್ತೆ. ಆದ್ರೆ ಇವರು ಇದನ್ನ ಏನ್ ಮಾಡ್ತಿದ್ದಾರೆ ಅಂದ್ರೆ ಕೇವಲ 199 ಗೆ ಪ್ರೊವೈಡ್ ನ ಮಾಡ್ತಾ ಇದ್ದಾರೆ. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಕ್ಲಿಕ್ ಮಾಡಿ ಬೈ ಮಾಡಿ. ಟೆಸ್ಟ್ ಸೀರೀಸ್ ನ ಬೈ ಮಾಡಾದ್ಮೇಲೆ ಏನಾದ್ರು ಪ್ರಾಬ್ಲಮ್ ಆಗ್ತಿದೆ ಆಕ್ಸೆಸ್ ಮಾಡಕ್ಕೆ ಅಂದ್ರೆ ಇಲ್ಲಿ ಅವ್ರದ್ದು ವೆಬ್ಸೈಟ್ ಅಲ್ಲಿ ಏನೊಂದು ನಂಬರ್ ಇದೆಯಲ್ಲ ಅದಕ್ಕೆ ವಾಟ್ಸ್ಆಪ್ ಮಾಡಿ ವಿತಿನ್ ಫ್ಯೂ ಮಿನಿಟ್ಸ್ ಎಲ್ಲ ಅದನ್ನ ಫಿಕ್ಸ್ ಮಾಡ್ತಾರೆ. ಓಕೆನಾ? ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇಲ್ಲಿ ನೀಟ್ ರೀ ಎಕ್ಸಾಮ್ ಬಂದಿದ ತಕ್ಷಣ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಸ್ವಲ್ಪ ಡಿಪ್ರೆಸ್ ಆಗಿದ್ರು. ಆದ್ರೆ ಈ ಒಂದು ಅಪ್ಡೇಟ್ ಕೇಳಾದ್ಮೇಲೆ ನೀವು ಎಷ್ಟೊಂದು ಜನ ಖುಷಿ ಪಡ್ತೀರಾ. ಆ ರೀತಿ ಇದೆ ಒಂದು ಅಪ್ಡೇಟ್. ಮತ್ತೆ ನೀವೇನಾದ್ರೂ ರೆಗ್ಯುಲರ್ ಆಗಿ ನಮ್ಮ ಚಾನಲ್ ನ ಫಾಲೋ ಮಾಡ್ತಾ ಇರಾ ಅಂದ್ರೆ ನಿಮ್ಗೆ ಆಗ್ಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಿದೆ. ಈ ವರ್ಷದ ಕಟ್ ಆಫ್ ನ ತಿಳಿಸ್ಕೊಡ್ಬೇಕಾದ್ರೆ ಈ ವರ್ಷನೂ ಕೂಡ ಸೀಟ್ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇದೆ ಅಂತ. ಆದ್ರೆ ಅದು ಇವಾಗ ಕನ್ಫರ್ಮ್ ಆಗಿದೆ. ಅಫಿಷಿಯಲ್ ಆಗಿ ಎಜುಕೇಶನ್ ಮಿನಿಸ್ಟರ್ ಅವರು ಕನ್ಫರ್ಮ್ ಮಾಡಿದ್ರೆ ಈ ವರ್ಷ 1122 ಸೀಟ್ಸ್ಗಳು ಮಂಜೂರಾಗಿದೆ, ಕನ್ಫರ್ಮ್ ಆಗಿದೆ ಅಂತ ಹೇಳಿದ್ರೆ. ಆದ್ರೆ ಇದರಲ್ಲಿ ನಮಗೆ ಕಂಪ್ಲೀಟ್ ಆಗಿ ಯುಜಿಗೆ ಬರಲ್ಲ. ಯುಜಿ ಮತ್ತೆ ಪಿಜಿ ಎರಡೂ ಕೂಡ ಆಡ್ ಮಾಡಿ ಇಲ್ಲಿ ಇವರು ಹೇಳಿದ್ದಾರೆ. ನ್ಯೂಸ್ ಪೇಪರ್ ಅಲ್ಲಿ ಕ್ಲಿಯರ್ ಆಗಿ ಬಂದಿದೆ, ನೀವು ನೋಡಬಹುದಾಗಿರುತ್ತೆ. 550 ಯುಜಿ ಸೀಟ್ಸ್ ಗಳು ಈ ವರ್ಷ ಇನ್ಕ್ರೀಸ್ ಆಗ್ತಿದೆ. ಎಲ್ಲೆಲ್ಲಿ ಅಂದ್ರೆ ಹುಬ್ಳಿ, ಮಂಡ್ಯ, ಶಿವಮೊಗ್ಗ, ಗದಗ, ಕೊಪ್ಪಳ, ಮಡಿಕೇರಿ, ಚಾಮರಾಜನಗರ, ಕಾರವಾರ, ಚಿಕ್ಕಮಂಗ್ಳೂರು, ಹಾವೇರಿ ಮತ್ತೆ ಯಾದಗಿರಿ ಎಲ್ಲ ಕೂಡ ಕಂಪ್ಲೀಟ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಸೀಟ್ ಇನ್ಕ್ರೀಸ್ ಆಗ್ತಾ ಇರೋದು. ಈ 550 ಸೀಟ್ಸ್ಗಳು ಯಾವ ರೀತಿ ನಮಗೆ ಡಿವೈಡ್ ಆಗುತ್ತೆ ಅಂದ್ರೆ ಇಲ್ಲಿ 550 15% ಬಂದ್ಬಿಟ್ಟು ಆಲ್ ಇಂಡಿಯಾ ಕೋಟಾಗ ಹೋಗುತ್ತೆ, ಅದರ್ ಸ್ಟೇಟ್ ಸ್ಟೂಡೆಂಟ್ಸ್ ಗಳಿಗೆ. ಇನ್ನೊಂದು 15% NRI ಕೋಟಾಗ ಹೋಗುವಂತ ಚಾನ್ಸಸ್ ಇದೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ. ಫಸ್ಟ್ ಇಯರ್ ಏನ್ ಮಾಡಿದ್ರು ಅಂದ್ರೆ NRI ಸೀಟ್ಸ್ ನ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಲ್ಲೂ ಕೂಡ ಇಂಟ್ರೊಡ್ಯೂಸ್ ನ ಮಾಡಿದ್ರು. ಒಂದ್ 2-3 ಕಾಲೇಜಲ್ಲಿ ಮಾತ್ರ ಮಾಡಿದ್ರು. ಆದ್ರೆ ಈ ವರ್ಷ ಎಲ್ಲಾ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲೂ ಕೂಡ ಇಂಟ್ರೊಡ್ಯೂಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ನಮಗೆ 15% ಆಲ್ ಇಂಡಿಯಾ ಕೋಟಾಗ ಹೋಗುತ್ತೆ, 15% NRI ಸೀಟ್ಸ್ಗೆ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕಕ್ಕೆ ಎಷ್ಟು ಬರುತ್ತೆ, ನಿಮ್ಮ ಕ್ಯಾಟಗರಿಗೆ ಎಷ್ಟು ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ ಎಲ್ಲ ಕೂಡ ನಮಗೆ ಗೊತ್ತಾಗಬೇಕಂದ್ರೆ ಈ ವರ್ಷದ ಒಂದು ಸೀಟ್ ಮ್ಯಾಟ್ರಿಕ್ಸ್ ನ ಬಿಡ್ತಾರೆ. ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತೆ ಇನ್ನೊಂದು ನ್ಯೂಸ್ ಗಳಿರೋದೇನಂದ್ರೆ 550 + 550 ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಕೂಡ ಇದೆ. ಯಾಕೆಂದ್ರೆ ಕೆಲವು ಮೆಡಿಕಲ್ ಕಾಲೇಜು ಹೊಸದಾಗಿ ಸ್ಟಾರ್ಟ್ ಆಗುತ್ತೆ. ರಾಮನಗರ ಮತ್ತೆ ಕನಕಪುರದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ 2-3 ವರ್ಷದಿಂದ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಅಪ್ರೂವಲ್ ಸಿಗ್ತಾ ಇಲ್ಲ. ಆದ್ರೆ ಈ ವರ್ಷ ಅಪ್ರೂವ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಮತ್ತೆ ಇನ್ನೂ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಅಲ್ಲೂ ಕೂಡ ಅವರು ಸೀಟ್ ಇನ್ಕ್ರೀಸ್ ಮಾಡಕ್ಕೆ ಒಂದು ಅಪ್ರೂವಲ್ ನ ಕಳಿಸಿರ್ತಾರೆ ಈ ವರ್ಷ NMCಗೆ. ಅವ್ರೇನಾದ್ರು ಅಲ್ಲಿ ಅಪ್ರೂವ್ ಕೊಡ್ತು ಅಂದ್ರೆ ಇಲ್ಲಿ 550ಗೆ ಇನ್ನೊಂದು 550 ಆಡ್ ಆಗ್ಬೋದು, ಅಥವಾ ಇನ್ನೂ 600-700 ಆದ್ರೂ ಕೂಡ ಆಗ್ಬೋದು. ಓಕೆನಾ? ಒಟ್ನಲ್ಲಿ ನಿಮಗೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ನಡಿಬೇಕಾದ್ರೆ ಸೀಟ್ಸ್ ಗಳು ಆಡ್ ಆಗುತ್ತೆ, ನ್ಯೂ ಸೀಟ್ಸ್ ಗಳು. ಅದ್ರ ಬಗ್ಗೆ ಕೀ ಅವರು ನೆಕ್ಸ್ಟ್ ನಮಗೆ ಅಪ್ಡೇಟ್ ಮಾಡ್ತಾರೆ. ಅದಕ್ಕೆ ನೀವು ವೆಯ್ಟ್ ಮಾಡಿ. ನೀವೇನಾದ್ರೂ ಒಂದು ಪೇಡ್ ನೀಟ್ ಕೌನ್ಸಿಲಿಂಗ್ ನ ನೋಡ್ತಾ ಇರಾ, ಹಾಗೆ ಸ್ಟಡಿ ಅಬ್ರಾಡ್ ನ ನೋಡ್ತಾ ಇರಾ ಅಂದ್ರೆ ಫಸ್ಟ್ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನಂತರ ನಿಮ್ಗೆ ಏನಾದ್ರು ಇಂಟ್ರೆಸ್ಟೆಡ್ ಇತ್ತು ಅಂದ್ರೆ ನೆಕ್ಸ್ಟ್ ನೀವು ಕಾಲ್ ಮಾಡಬಹುದಾಗಿರುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಒಂದು ಗುಡ್ ನ್ಯೂಸ್ ನ ತಿಳಿಸಿ. ನೆಕ್ಸ್ಟ್ ನಿಮ್ಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.